ನಮ್ಮೂರಲ್ಲಿ ಮಳೆ ಇಲ್ಲ, ನೀರಿಲ್ಲ, ಭಾಳ ಕಷ್ಟ ಆಗ್ತಿದೆ. ನದಿಯಿಂದ ಕೆರೆ ತುಂಬಿಸ್ಕೊಡಿ, ಒಂಚೂರು ನೀರಾರು ಮಾಡಿಕೊಡಿ ಅಂತ ಇದು ಸ್ಕೂಲ್ ಮಗು ಚೀಫ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೆ ಅಂತೆ. ಹನೂರು ತಾಲೂಕು ರಾಮಾಪುರದಿಂದ. ಮೆಟ್ರೋ ದರ ಏರಿಕೆ ಪ್ರಶ್ನಿಸಿ ತೇಜಸ್ವಿ ಸೂರ್ಯ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅಲ್ಲಿ ಸರ್ ಆ ವರದಿನೇ ಕೊಡಲ್ಲ ಸರ್, ಎಷ್ಟು ಹೇಳಿದ್ರು ಅಂತ ಕೋರ್ಟ್ ಹೇಳ್ತೀನಿ, ನಿಮಗೆ ಸಿಕ್ತಿಲ್ವಾ ಅಂತ. ಆಯಿತು, ಈಗ ನೋಟಿಸ್ ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ. ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಸಂಬಂಧ 10,000 ರೂಪಾಯಿ ಆಗುತ್ತೆ 3 ಫೇಸ್ ತಿಕ್ಕೆ ಅಂತಂದಿದ್ದಕ್ಕೆ ಕೋರ್ಟ್ ಕೇಳಿದೆ. ಯಾಕಷ್ಟು ದುಡ್ಡು, ಯಾರ ಕೈಲಿ ಕೊಡೋಕ್ಕಾಗತ್ತೆ ಇದನ್ನು? ಆಯಿತು, ನೋಡೋಣ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ರೇಟ್ ಇದೆಯಲ್ಲ ವಿವರ ಕೊಟ್ರಪ್ಪ ಅಂತ ಈಗ AGಗೆ ಸೂಚನೆ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿನಲ್ಲಿ ರೋಡ್ ರೇಜ್ ಪ್ರಕರಣ ಆಗಿತ್ತಲ್ಲ, ಅದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸಿ. ಮಹಾರಾಷ್ಟ್ರದಲ್ಲಿ ಹಿಂದಿ ವರ್ಸಸ್ ಮರಾಠಿ ಎಲ್ಲ ನಡೀತಿದೆಯಲ್ಲ, ಮುಂಬೈನಲ್ಲಿ MNS ನಾಯಕ ಯಾರೋ ಜಾವೇದ್ ಶೇಖ್ ಅಂತ ಅವ್ರ ಪುತ್ರ ಅಂತೆ. ಬಟ್ಟೆ ಎಲ್ಲ ಬಿಚ್ಕೊಂಡು ಕೂತಿದ್ದಾನೆ, ಕಾರಲ್ಲಿ ಗೋಲ್ಡ್ ಹಾಕಿದ್ದಾನೆ. ಅದು ಇನ್ನೇನು ಹಾಕಿದ್ನೋ, ಯಾರಿಗೂ ಹೆಣ್ಮಕ್ಳಿಗೇನೋ ಹೇಳಕ್ಕೆ ಹೋಗಿದ್ದಾನೆ. ಹಾಕಿನೂ ಮರಾಠಿ ಹೆಣ್ಮಗಳು ತಿರುಗು ಬಿದ್ದಲು, ಪೊಲೀಸ್ನವ್ರು ಎತ್ತಾಕೊಂಡು ಕೂರಿಸಿದ್ದಾರೆ. MNS ನಮಗೇನು ಗೊತ್ತೇ ಇಲ್ಲಪ್ಪ ಅನ್ನೋ ಟೈಪಲ್ಲಿದ್ದಾರಂತೆ. ಮಠಮಂತ್ರ ಮಾಡ್ತಾರೆ ಅಂತ ಆರೋಪಿಸಿ ಒಂದೇ ಕುಟುಂಬದ 5 ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಗ್ರಾಮಸ್ಥರೇ ಡೀಸೆಲ್ ಸುರಿದು ಸಜೀವ ದಹನ ಮಾಡಿರೋ ಘಟನೆ ಬಿಹಾರದ ಪೂರ್ಣಿಯಾ ಜಿಲ್ಲೆಯಲ್ಲಿ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡೋರದ್ದು ದಮ್ ನಿಂತೋಗಿದೆ. ಹೊಸ SP ಕಮಿಷನರ್ಲ ಬಂದಮೇಲೆಲ್ಲ ಬಾಲ ಮುದ್ರು ಬಿಟ್ಟಿದ್ದಾರೆ. BJP ಸಂಘ ಪರಿವಾರಕ್ಕೆ ಪುತ್ತೂರು ಶಾಸಕ ಅಶೋಕ್ ರೈ ಹೇಳಿದ್ದಾರೆ, ಈ ಥರದ ಭಾಷಣ ಬಿಗಿಯೋದು ಸುಲಭ, ಈಗ ಸೈಲೆಂಟ್ ಆಗಿರೋದು ಬೇಡ ಅಂತಿದ್ರೆ ಹೇಳ್ಬೋದು. ಯಾರ್ಯಾರು ಬಾಲ ಮುದ್ರು ಕೊಡಿದ್ರೆ ಸ್ವಲ್ಪ ಲೈಟಾಗಿ ಟಚಪ್ ಕೊಡ್ರಪ್ಪ ಹಂಗಾರೆ ಅಂತಾನೋ. ಹಾಂ, ಏನಾದ್ರು ಮಾಡ್ಬೋದಲ್ಲ ಅಲ್ವಾ? CM ಸಿದ್ದರಾಮಯ್ಯ ದಿಢೀರಾಗಿ ಶೇಷಾದ್ರಿಪುರಂ ಬೆಂಗಳೂರಿನಲ್ಲಿ ಯಾವುದೋ ಖಾಸಗಿ ಆಸ್ಪತ್ರೆಗೆ ಹೋಗಿ ಆರೋಗ್ಯ ತಪಾಸಣೆ ಎಲ್ಲ ಮಾಡಿಸ್ಕೊಂಡು. ರಸ್ತೆ ದಟ್ಟ ಇತ್ತು, ಆನೆ ಹಿಂಡು ಮಡಿಕೇರಿ ತಾಲೂಕಿನ ಅಮ್ಮತ್ತಿ ರಸ್ತೆಯಲ್ಲಿ ಇದಕ್ಕಿಂತ ಒಂದು ಎಲೆಕ್ಟ್ರಿಕ್ ಕಂಬ ಬಿದ್ದೋಗಿ ಯಾವುದೋ ಒಂದು ಸ್ವಲ್ಪ ಹೊಡೆದಿದೆ ಏಟು, ಈ ಶಾಕು ಎಲ್ಲ ಸೇವ್ ಮಾಡ್ಕೊಂಡು ಪರಾರಿ ಆಗ್ಬಿಟ್ಟಿದೆ. ಕಾಂತಾರ ಒಂದು ಚಿತ್ರದ ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಅಕ್ಟೋಬರ್ 2ಕ್ಕೆ ರಿಲೀಸ್ ಮಾಡ್ತಾರೆ.